ಹೇ ಹಾಯ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್ಸ್. ಇದು ನನ್ನ ಮೊದಲನೇ ವ್ಲಾಗ್ ಅಂತ ಅಂದ್ಕೊಳ್ಳಿ. ಸೊ ಆಲ್ರೆಡಿ ನಾನೊಂದು ನನ್ನ ಕಿಚನ್ ಟೂರ್ ಮಾಡಿ ಹಾಕಿದ್ದೀನಿ. ಸೊ ಅದಾದಮೇಲೆ ಇದು ನನ್ನ ಎರಡನೇ ವ್ಲಾಗ್. ಇದು ವ್ಲಾಗ್ ಥರನೇ ಇವತ್ತಿನ ದಿನ ಇರುತ್ತೆ. ಸೊ ಇದು ನಮ್ಮ ಹಳ್ಳಿ ಜೀವನದ ಬಗ್ಗೆ ನಾನು ವ್ಲಾಗನ್ನು ಮಾಡ್ತಾಯಿದ್ದೀನಿ. ನಾವು ನಮ್ಮ ಹಳ್ಳಿನಲ್ಲಿ ಯಾವ ರೀತಿ ಇರ್ತೀವಿ, ಏನೇನೆಲ್ಲ ನಾವು ಬೆಳಿತೀವಿ, ಮತ್ತು ನಮ್ಮ ಮನೆ ಸುತ್ತಮುತ್ತ ಎಲ್ಲ ಏನೇನೆಲ್ಲ ಬೆಳಿಬಹುದು, ನಾವು ಅಂತ ಅಲ್ಲ, ನಮ್ಮ ಹಳ್ಳಿನಲ್ಲಿರುವಂತಹ ಜನಗಳು ಯಾವ ರೀತಿ ಇರ್ತಾರೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಏನೋ ಒಂಥರ ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ, ಆ ರೀತಿಯೇ ಆಗಿದೆ ಅನಿಸುತ್ತೆ ನನಗೆ. ಆ ರೀತಿ ನನಗೆ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಇದು ನಮ್ಮ ಹಳ್ಳಿ ನೋಡ್ತಾಯಿದ್ರೆ ಬೆಂಗಳೂರಲ್ಲಿ ಇದ್ದು ಬೋರಾಗಿ ನಮ್ಮ ಹಳ್ಳಿ ಕಡೆ ಬಂದಾಗ ಇಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ಬೆಂಗಳೂರಿಗೆ ಹೋಗೋದೇ ಬೇಡ, ಯಾರಿಗೆ ಬೇಕು ಈ ಬೆಂಗಳೂರು ಜೀವನ, ಸಾಕಾಗಿದೆ, ನಮ್ಮ ಹಳ್ಳಿನೇ ಚೆಂದ. ಎಷ್ಟೇ ನೋವಿದ್ರೂ ಎಷ್ಟೇ ಕಷ್ಟಗಳನ್ನು ಇದ್ದರೂ ಎದುರಿಸ್ಬೋದು ಅನ್ನೋ ಶಕ್ತಿ ಕೊಡೋದು ನಮ್ಮ ಹಳ್ಳಿನಲ್ಲೇ. ದುಡ್ಡಿಲ್ಲ ಅಂದ್ರೂ ಬೆಂಗಳೂರಲ್ಲಿ ಬದುಕೋದು ತುಂಬ ಕಷ್ಟ. ಆದರೆ ದುಡ್ಡಿಲ್ಲ ಅಂದ್ರೂ ನಮ್ಮ ಹಳ್ಳಿನಲ್ಲಿ ಎಷ್ಟು ದಿವಸನಾದ್ರೂ ಬದುಕ್ಬೋದು. ಯಾವ ರೀತಿ ಅಂದರೆ ನಮಗೆ ಸಹಾಯ ಅಂತ ಅಂದ್ರೂ ಅಟ್ಲೀಸ್ಟ್ ಅವ್ರ ಕೈಲಾದಷ್ಟು ಸಹಾಯನ ಅಕ್ಕಪಕ್ಕದವರು ಮಾಡೇ ಮಾಡ್ತಾರೆ. ಆದರೆ ಸಿಟಿನಲ್ಲಿ ಹಾಗಲ್ಲ. ಪ್ರತಿಯೊಂದನ್ನು ನಾವು ಕೊಂಡ್ಕೊಂಡು ತಿನ್ನಬೇಕಾಗುತ್ತೆ. ಬೆಂಗಳೂರಲ್ಲಿ ಹಿಂಸೆ ಅನ್ನಿಸ್ಬಿಡೋದಪ್ಪ ಒಂದೊಂದು ಸಲ. ನಾವು ನಮ್ಮೂರಲ್ಲಿ ಬೆಳಿತೀವಿ, ಅದನ್ನು ತಿನ್ನೋದೇ ಇಲ್ಲ, ಹಾಗೇ ಬಿಟ್ಬಿಡ್ತೀವಿ. ದನಗಳಿಗೆ ಹಾಕ್ತೀವಿ, ದನ ಕರುಗಳಿಗೆ ಸುಮ್ಮನೆ ಆ ರೀತಿ ವೇಸ್ಟ್ಗಳನ್ನು ಮಾಡ್ತೀವಿ. ಆದರೆ ಅದೇ ವಸ್ತುನ ನಾವಿಲ್ಲಿ ಬೆಂಗಳೂರಲ್ಲಿ ಕೊಂಡ್ಕೊಂಡು ತಿನ್ನಬೇಕಾದಾಗ ಅನ್ನಿಸ್ತಾ ಇರುತ್ತೆ, ಊರಲ್ಲಿ ನಾವು ಇದನ್ನೆಲ್ಲ ತಿಂದೇ ಇರಲಿಲ್ಲ, ತಿಂತಾನೇ ಇರಲಿಲ್ಲ, ದನಗಳಿಗೆ ಹಾಕ್ತಾಯಿದ್ವಿ, ಇವಾಗ ನೋಡು ಅದನ್ನು ದುಡ್ಡು ಕೊಟ್ಟು ತಿನ್ನೋ ಪರಿಸ್ಥಿತಿ ಬತ್ತಲ್ಲಪ್ಪ ಅಂತ ಒಂದೊಂದ್ಸಲ ಅನಿಸುತ್ತೆ. ಎಷ್ಟೋ ಜನ ಇಲ್ಲ ಬೆಂಗಳೂರಲ್ಲಿ ದುಡಿತೀನಿ, ಹಳ್ಳಿನಲ್ಲಿ ಇದ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂತ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋವಂಥವ್ರು ಇದ್ದಾರೆ. ಕೆಲವರಿಗೆ ನಾನು ಈ ಮಾತುಗಳನ್ನು ಹೇಳ್ತಾ ಇರೋದು, ನಿಮ್ಮ ಹತ್ರ ಜಮೀನು ಮನೆ ಏನಾದರೂ ಇತ್ತು ಅಂತ ಅಂದರೆ ಹಳ್ಳಿ ಬಿಟ್ಬಿಟ್ಟು ಬರೋದಕ್ಕೆ ಹೋಗ್ಬಿಡಿ ಬೆಂಗಳೂರಿಗೆ. ಹಳ್ಳಿನಲ್ಲೇ ಜೀವನ ಮಾಡಿ ಕಷ್ಟಪಡಬಹುದು. ಒಂದು ಬೆಳೆ ಬೆಳೆದಾಗ ಅದಕ್ಕೊಂದು 2-3 ತಿಂಗಳು ಕಷ್ಟನ ನಾವು ಪಡಬೇಕಾಗತ್ತೆ. ಅದಾದಮೇಲೆ ಅದು ಒಳ್ಳೆ ಫಲನೂ ಸಹ ಕೊಡುತ್ತೆ. ಇಲ್ಲೆಲ್ಲ ಬಂದು ಬೆಂಗಳೂರಲ್ಲಿ ಅವ್ರವ್ರ ಕೆಲಸಕ್ಕೆ ಅಲಿಯೋದು ಅಂದರೆ ತುಂಬಾ ಕಷ್ಟ. ಓದಿರೋರು ಎಷ್ಟು ಅಲ್ತಿರ್ತಾರೆ ಗೊತ್ತಾ ಅವ್ರೊಂದು ಕೆಲಸಕ್ಕೆ. ತುಂಬ ಅಂದರೆ ತುಂಬಾ ಕಷ್ಟ. ಆ ಕಷ್ಟನ ಅನುಭವಿಸಿರೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಯಾರಿಗೋಸ್ಕರ ಇದು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲ ಹಳ್ಳಿನಲ್ಲಿ ಇದ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ನಾನು ಓದಿದ್ದೀನಿ, ಹಳ್ಳಿನಲ್ಲಿ ಯಾಕಿರಲಿ, ಬೆಂಗಳೂರಲ್ಲಿ ಹೋಗಿ ದುಡಿತೀನಿ ಅನ್ನೋರು, ಆ ಥರ ಇರೋರು ಬನ್ನಿ. ಅದು ಬಿಟ್ಟು ಜಮೀನು ಮಾರಿ ಕಾರ್ ತೊಗೊಂಡು ಅಥವಾ ಏನಾದರೂ ಬಿಗ್ನೆಸ್ ಮಾಡ್ಕೊಂಡಿರ್ತೀನಿ ಬೆಂಗಳೂರಲ್ಲಿ ಅಂತ ಹೇಳಿ ಅಪ್ಪ ಅಮ್ಮಗೆ ಕಷ್ಟ ಕೊಟ್ಟು ನೋವು ಕೊಟ್ಟು ಬೆಂಗಳೂರಿಗೆ ಬರೋರು ಯಾರಾದರೂ ಇದ್ದರೆ ದಯವಿಟ್ಟು ಬರೋದಕ್ಕೆ ಹೋಗ್ಬಿಡಿ. ಹಳ್ಳಿನಲ್ಲೇ ಕಷ್ಟಪಟ್ಟು ಜೀವನ ಮಾಡಿದರೆ ಹಳ್ಳಿನೇ ದಿಲ್ಲಿ ಥರ ಕಾಣಿಸುತ್ತೆ ನಮಗೆ. ಈ ರೀತಿ ಎಲ್ಲ ತಪ್ಪುಗಳನ್ನು ಮಾಡೋದಕ್ಕೆ ಹೋಗ್ಬಿಡಿ. ಕೆಲವೊಂದು ಸಲ ನನಗೂ ಬೇಜಾರಾಗುತ್ತೆ. ನಮ್ಮ ಅಕ್ಕಪಕ್ಕದ ಮನೆಯವರು ಜಮೀನುಗಳನ್ನೆಲ್ಲ ಮಾರಿ ಬೆಂಗಳೂರಲ್ಲಿ ದುಡಿತೀನಿ ಅಂತ ಬಂದಿರ್ತಾರೆ. ಬಟ್ ಬೆಂಗಳೂರಲ್ಲೂ ಸಹ ದುಡಿಯೋಕ್ಕಾಗದೆ ಮೈ ತುಂಬ ಕೈ ತುಂಬ ಸಾಲ ಮಾಡಿಕೊಂಡು ಹೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಮೊದಲೇ ಜಮೀನು ಮಾರಿ ಕಾರ್ ತೊಗೊಳ್ಳೋದು ಅಥವಾ ಏನಾದರೂ ಬಿಗ್ನೆಸ್ಗೆ ಇನ್ವೆಸ್ಟ್ ಮಾಡಿಕೊಂಡು ಇರ್ತೀನಿ ಅಂತ ಬಂದು ಲಾಸ್ ಆದಮೇಲೆ ಮತ್ತೆ ಹಳ್ಳಿಗೆ ಹೋಗಿ ಆ ಲಾಸ್ ಆಗಿರೋಂತಹ ಸಾಲ ಎಲ್ಲ ಏನಿರುತ್ತೆ ಅದನ್ನು ತೀರ್ಸೋಕ್ಕೋಸ್ಕರ ಇರೋ ಒಂಚೂರು ಪಾರು ಜಮೀನು ಸಹ ಮತ್ತೆ ಮಾರಿಸ್ತಾರೆ. ಸೊ ಇದು ತುಂಬಾ ಕಷ್ಟ. ನಾನು ಯಾಕಪ್ಪ ಈ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಾನು ಹೋದಾಗ ಒಂದು ಇನ್ಸಿಡೆಂಟು ಒಬ್ಬರು ಶೇರ್ ಮಾಡ್ಕೊಂಡಿದ್ದು. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಜಮೀನು ಮಾರಿಸಿ ಕಾರ್ ತೊಗೊಂಡ. ಈಗ ಕಾರ್ನು ತೊಗೊಂಬಂದು ಮನೆ ಮುಂದೆ ನಿಲ್ಲಿಸ್ಕೊಂಡು ಸಾಲ ಜಾಸ್ತಿ ಆಗಿದೆ, ಸೊ ಸಾಲ ತೀರ್ಸೋಕ್ಕೆ ಇರೋ ಜಮೀನು ಮಾರಿಬಿಡು ಅಂತ ಹಿಂಸೆ ಕೊಡ್ತಿದ್ದಾನೆ ಅಂತ. ಸೊ ಆ ತಾಯಿ ಎಷ್ಟು ನೋವನ್ನ ಪಡ್ತಿರ್ಬೋದು ಅಲ್ವಾ. ಅದಕ್ಕೋಸ್ಕರ ಈ ವಿಡಿಯೋ ಯಾರಾದರೂ ನೋಡೋರು ಅಟ್ಲೀಸ್ಟ್ ಬೇರೆಯವ್ರಿಗೆ ಶೇರ್ ಮಾಡಿಕೊಂಡ್ರೆ ಅವ್ರಿಗೂ ಅರ್ಥ ಆಗಬಹುದು. ಅರ್ಥ ಮಾಡ್ಕೊಳ್ಳೋ ಮನಸ್ಸಿತ್ತು ಅಂತಂದರೆ ಅವರು ಅರ್ಥ ಮಾಡ್ಕೊತಾರೆ. ಸೊ ಅದಕ್ಕೆ ನನ್ನ ದಿನದ ವ್ಲಾಗ್ ಜೊತೆ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು ಅಷ್ಟೇ. ದುಡ್ಡಿಲ್ಲ ಅಂದ ತಕ್ಷಣ ನಮ್ಮ ಜೀವನ ಏನು ನಿಲ್ಲೋದಿಲ್ಲ, ಅದ್ರ ಪಾಡಿಗೆ ಅದು ನಡೀತಾನೇ ಇರುತ್ತೆ. ಹಳ್ಳಿನಲ್ಲಿ ಏನಾದ್ರೂ ಬೆಳೆ ಬೆಳೀರಿ, ಹಸು ಸಾಗಾಣಿಕೆ ಮಾಡಿ ಅಥವಾ ಕುರಿಗಳು ಅಥವಾ
ಕೋಳಿ ಸಾಕಾಣಿಕೆ ಏನಾದರೂ ಒಂದು ಬಿಸ್ನೆಸ್ಸನ್ನು ಮಾಡಬಹುದು. ನಾವು ಅಷ್ಟೇ, ನಾವು ನಮ್ಮ ಹಳ್ಳಿನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಮ್ಮ ಮನೆ ಸುತ್ತಮುತ್ತ ಏನೇನೆಲ್ಲ ಬೆಳಿತೀವಿ. ನಾವು ಹಸುಗಳನ್ನು ಸಾಕಿದ್ದೀವಿ, ಕುರಿಗಳು, ಕೋಳಿಗಳು ಎಲ್ಲವನ್ನು ಸಾಕಿದ್ದೀವಿ. ನಾವು ಇವತ್ತು ತಿಂತಾಯಿರೋ ಅನ್ನ ಎಲ್ಲ ಬಂದು ನಮ್ಮ ಜಮೀನು, ಹಸುಗಳಿಂದ ನಾವೇನೇನು ಸಾಕಿದ್ದೀವಿ ನಮ್ಮ ಮನೆಯಲ್ಲಿ ಅದ್ರುಗಳಿಂದಲೇ ನಾವು ಇವತ್ತಿನ ಜೀವನ ನಡೆಸ್ತಾ ಇರೋದು. ಅದರಿಂದನೇ ನಾವು ಬದುಕಿರೋದು ಅಂತಲೇ ಹೇಳೋದಕ್ಕೆ ಖುಷಿಪಡ್ತೀನಿ. ನಮ್ಮದು ಜಮೀನಿದೆ, ಬಟ್ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ತೀವಿ. ಜಾಸ್ತಿ ಎಲ್ಲ ಮಾಡೋದಕ್ಕಾಗಲ್ಲ. ಏಕೆಂದರೆ ಮಾಡೋವಂಥವ್ರು ಗಂಡು ಮಕ್ಳುಗಳು ಈ ರೀತಿ ಹಳ್ಳಿನಲ್ಲಿ ದುಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಂಗ್ಳೂರು ಸೇರ್ಕೊಂಡ್ಮೇಲೆ ವಯಸ್ಸಾಗಿರೋರು ಊರಲ್ಲಿ ಇದ್ಕೊಂಡು ಏನು ಮಾಡೋಕ್ಕೆ ತಾನೇ ಸಾಧ್ಯ? ವಯಸ್ಸಾದ್ಮೇಲೆ ದುಡಿಯೋಕ್ಕಾಗುತ್ತಾ ಜಮೀನಲ್ಲಿ? ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹಳ್ಳಿ ಬಿಟ್ಟು ಬರಬೇಡಿ ಸಿಟಿಗೆ. ಹಳ್ಳಿನಲ್ಲೇ ಜಮೀನು ಎಲ್ಲ ಇತ್ತು ಅಂತಂದರೆ ಅಲ್ಲೇ ದುಡ್ಕೊಂಡು ಇರಿ ಅಂತ ಸಾವಿರ ಸಲ ಈ ವಿಡಿಯೋದಲ್ಲಿ ಅದು ಎಷ್ಟು ಸತಿ ಹೇಳಿದ್ದೀನೋ ನಂಗೆ ಗೊತ್ತಿಲ್ಲ, ಬೇಜಾರಾಗಬೇಡಿ. ತುಂಬ ಸಲ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ, ಆಯಿತಾ? ನಮ್ಮ ದುಡಿಯೋಕ್ಕಾಗಿ ಒಳ್ಳೆ ಮನಸ್ಸು, ಸಹಾಯ ಮಾಡೋ ಜನ ಇರೋದು ಅಂದರೆ ಹಳ್ಳಿನಲ್ಲಿ ಅಷ್ಟೇ ಕಣ್ರಿ. ಸಿಟಿನಲ್ಲಿ ಅಕ್ಕಪಕ್ಕದವರು ಅಷ್ಟೇ, ನೀನು ಸಾಯ್ತಾಯಿದ್ದೀನಿ ಅಂದರೂ ಬಂದು ಯಾವನೂ ನೀರು ಕೊಡೋಲ್ಲ, ಯಾವನೂ ಬರೋಲ್ಲ, ಯಾವಳೂ ಬರೋಲ್ಲ. ನಮ್ಮವರು ಅಂತ ನಮ್ಮ ಮನೆಯಲ್ಲಿ ಯಾರಿರ್ತಾರೋ ಅವರಷ್ಟೇ ಆಗೋದು. ಅಕ್ಕಪಕ್ಕದ ನಾಯಿಗಳು ಒಂದು ನಾಯಿನೂ ಇಲ್ಲಿ ಬರೋದಿಲ್ಲ. ಏಕೆಂದರೆ ಅನುಭವಿಸಿರೋದಕ್ಕೇ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇರೋದು ಅಷ್ಟೇ. ಹಳ್ಳಿ ಜೀವನ ನಿಧಾನ ಆಗಿರಬಹುದು, ಬಟ್ ಆದರೆ ನೆಮ್ಮದಿ ಅಂತೂ ಇದ್ದೇ ಇರುತ್ತಲ್ವ ನಮ್ಮ ಹಳ್ಳಿನಲ್ಲಿ. ಸೊ ಇದೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹೇಳ್ತಿದ್ದೀನಿ, ಯಾರೂ ಕೂಡ ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಬರಬೇಡಿ. ಅದೇನೋ ಅಂತಾರಲ್ಲ, ಪಶ್ಚಾತ್ತಾಪ ನನಗೆ ಆಗ್ತಿದೆ, ಕೆಟ್ಟ ಮೇಲೆ ಬುದ್ಧಿ ಬಂದಿದೆ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ, ನಮಗೆ ಜಮೀನು ಇಲ್ಲ. ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಬಂದು ದುಡಿತಾ ಇದ್ದೀವಿ. ನಾನು ತೋರಿಸ್ತಿರೋಂಥ ಜಮೀನು, ತೋಟ, ಮನೆ ಎಲ್ಲ ಏನಿದೆ ಅದು ನಮ್ಮ ಅಪ್ಪನ ಮನೆಯದು. ನಮ್ಮದೆಲ್ಲ ಇಲ್ಲ, ಸ್ವಲ್ಪ ಕಮ್ಮಿ ಇರೋದು. ಅದಕ್ಕೆಲ್ಲ ಇವಾಗ ಹೋಗೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ಇದ್ದೀವಿ. ಸೊ ಇದು ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಇದೇ ರೀತಿ ಒಂದು ಒಳ್ಳೊಳ್ಳೆ ವೀಡಿಯೋಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಪ್ಲೀಸ್ ನಮ್ಮ ಚಾನಲ್ ಬಂದುಬಿಟ್ಟು ಚೆರಿ ವಿತ್ ಮೀ ಅಂತ. ನಾನು ಮತ್ತು ನನ್ನ ಮಗಳು ಡೈಲಿ ವ್ಲಾಗ್ಸ್ ಆಗ್ಬೋದು, ಡೈಲಿ ರೂಟೀನು ಮತ್ತು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್ ಆಲ್.